ಮಿನುಗುವ ಬೆಳಕು, ವಯಲಿನ್ ವಾದನದ ಮಂದ ಮಧುರ ಧ್ವನಿ ಮತ್ತು ನಗರದ ದೊಡ್ಡ ದೊಡ್ಡ ಉದ್ಯಮಿಗಳ ಉಪಸ್ಥಿತಿ. ವರ್ಧನ್ ಕಾರ್ಪೊರೇಷನ್ನ ಈ ವಾರ್ಷಿಕೋತ್ಸವದ ಪಾರ್ಟಿಯ ವಾತಾವರಣವು ಅತ್ಯಂತ ಗಂಭೀರವಾಗಿತ್ತು. ಹೂಡಿಕೆದಾರ ಮತ್ತು ಅದರ ಸಂಪೂರ್ಣ ಜವಾಬ್ದಾರಿ ಹೊತ್ತ ಆರ್ಯವರ್ಧನ್ ಸೂಟ್ ಧರಿಸಿ, ಮುಖದಲ್ಲಿ ಕಲ್ಲಿನಂತಹ ದೃಢತೆ ಹಾಗೂ ಕಣ್ಣುಗಳಲ್ಲಿ ಆಳವಾದ ಆಕರ್ಷಣೆಯನ್ನು ಹೊತ್ತು ಆರ್ಯವರ್ಧನ್ ಹಾಲಿನೊಳಗೆ ಪ್ರವೇಶಿಸಿದಾಗ ಅಲ್ಲಿದ್ದ ಪ್ರತಿಯೊಬ್ಬರ ಹೃದಯ ಬಡಿತವು ಒಂದು ಕ್ಷಣ ಸ್ತಬ್ಧಗೊಂಡಂತಾಯಿತು. ಅವನ ಶಿಸ್ತು ಎಷ್ಟಿತ್ತೆಂದರೆ ಹಕ್ಕಿಯು ಕೂಡ ರೆಕ್ಕೆ ಬಡಿಯುವ ಮುನ್ನ ಅವನ ಅನುಮತಿ ಕೇಳಬೇಕಿತ್ತು. ಆದರೆ ಆರ್ಯವರ್ಧನ ನಿಯಮಗಳು ಮತ್ತು ಕಟ್ಟುಪಾಡುಗಳ ಈ ಕೋಟೆ ಕೆಲವೇ ಸೆಕೆಂಡುಗಳಲ್ಲಿ ಧೂಳಿಪಟವಾಗಲಿತ್ತು. ಏಕೆಂದರೆ ಎಲ್ಲರ ಮೂಗಿಗೆ ದಾರ ಹಾಕಿ ಕಾಡುತ್ತಿದ್ದ ಆ ತುಂಟಾಟದ ಮೂಟೆಯ ಎಂಟ್ರಿ ಇನ್ನೂ ಬಾಕಿ ಇತ್ತು. ವಿಶೇಷವಾಗಿ ಆರ್ಯವರ್ಧನ ನೆಮ್ಮದಿ ಕೆಡಿಸಲು ಅವಳು ಬರುತ್ತಿದ್ದಳು. ವರ್ಧನ್ ಕಾರ್ಪೊರೇಷನ್ನ ಈ ಯಶಸ್ಸು ಮತ್ತು ವೈಭವದ ಹಿಂದೆ ಒಂದು ಕಹಿ ಭೂತಕಾಲವೂ ಅಡಗಿತ್ತು. ಅದರ ಬಗ್ಗೆ ಇಂದಿನ ಉದ್ಯಮ ಲೋಕಕ್ಕೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ವರ್ಷಗಳ ಹಿಂದೆ ವರ್ಧನ್ ಸಾಮ್ರಾಜ್ಯವು ಶತ್ರುಗಳ ಗುರಿಯಾಗಿದ್ದಾಗ ಒಂದು ರಾತ್ರಿ ಆರ್ಯವರ್ಧನ ತಂದೆಯ ಮೇಲೆ ಪ್ರಾಣಾಂತಿಕ ದಾಳಿ ನಡೆಯಬೇಕಿತ್ತು. ಶತ್ರುಗಳು ಅವರ ಕಾರನ್ನು ಸ್ಫೋಟಿಸಲು ಸಂಪೂರ್ಣ ಸಂಚು ರೂಪಿಸಿದ್ದರು. ಆದರೆ ಆ ದುರದೃಷ್ಟದ ರಾತ್ರಿ ಸರಿಯಾದ ಸಮಯಕ್ಕೆ ಯಾವುದೋ ಪ್ರಮುಖ ದಾಖಲೆಗಳನ್ನು ತಲುಪಿಸುವ ಸಲುವಾಗಿ ಸಾನ್ವಿಯ ತಂದೆ ಆರ್ಯವರ್ಧನ್ನ ತಂದೆಯ ಅದೇ ಕಾರನ್ನು ತೆಗೆದುಕೊಂಡು ಬೇರೆ ನಗರಕ್ಕೆ ಹೊರಟರು. ಹೋಗುವಾಗ ಅವರಿಗೆ ಏನೆನಿಸಿತೋ ಏನೋ, ಅವರು ಸಾನ್ವಿ ಮತ್ತು ತಮ್ಮ ಪತ್ನಿ ಅನಿತಾ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದರು. ಬಹುಶಃ ಅಂದು ಸಾನ್ವಿಗೆ ರಜೆ ಇತ್ತು ಮತ್ತು ಅವಳು ತನಗೆ ತಿರುಗಾಡಲು ಹೊರಗೆ ಹೋಗಬೇಕೆಂದು ಬೆಳಗಿನಿಂದಲೇ ಮುಖವು ಬೀಸಿಕೊಂಡು ಕುಳಿತಿದ್ದಳು. ವಿನೋದ್ ಅವರು ಈ ನೆಪದಲ್ಲಿ ಸಾನ್ವಿಗೂ ಸುತ್ತಾಡಿಸಿದಂತಾಗುತ್ತದೆ ಮತ್ತು ತಮ್ಮ ಕೆಲಸವು ಮುಗಿಯುತ್ತದೆ ಎಂದು ಯೋಚಿಸಿದ್ದರು. ತಿಳಿಯದೆಯೇ ಆರ್ಯವರ್ಧನ ತಂದೆಯ ಪಾಲಿಗೆ ಬರಬೇಕಿದ್ದ ಮರಣವನ್ನು ಸಾನ್ವಿಯ ಪೋಷಕರು ತಮ್ಮದಾಗಿಸಿಕೊಂಡರು. ಆ ಭೀಕರ ಕಾರ್ ಬ್ಲಾಸ್ಟ್ನಲ್ಲಿ ಸಾನ್ವಿಯ ತಂದೆ ತಾಯಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದರು ಮತ್ತು ಸಾನ್ವಿ ತೀವ್ರವಾಗಿ ಗಾಯಗೊಂಡಳು. ವರ್ಧನ್ ಕುಟುಂಬಕ್ಕೆ ಈ ವಿಷಯ ತಿಳಿದಾಗ ಇಡೀ ಮನೆಯ ಮೇಲೆ ದುಃಖದ ಪರ್ವತವೇ ಮುರಿದು ಬಿತ್ತು. ಆರ್ಯವರ್ಧನ ತಂದೆಗೆ ತಮ್ಮ ಕಾರಣದಿಂದಾಗಿ ತಮ್ಮ ಅತ್ಯಂತ ನಿಷ್ಠಾವಂತ ಸ್ನೇಹಿತ ಮತ್ತು ಅವರ ಪತ್ನಿ ಪ್ರಾಣ ಕಳೆದುಕೊಂಡರೆಂಬ ಅಜೀವ ಪಶ್ಚಾತ್ತಾಪ ಉಳಿಯಿತು. ಸಾಯುವ ಮುನ್ನ ಅವರು ತಮ್ಮ ಅತ್ಯಂತ ಅಮೂಲ್ಯವಾದ ಆಸ್ತಿ, ತಮ್ಮ ಮುಗ್ಧ ಮಗಳು ಸಾನ್ವಿಯ ಜವಾಬ್ದಾರಿಯನ್ನು ವರ್ಧನ್ ಕುಟುಂಬಕ್ಕೆ ಒಪ್ಪಿಸಿದರು. ದಾದಾ ಹುಕುಂ ಕೂಡ ಅದೇ ಸಮಯದಲ್ಲಿ ಸಾನ್ವಿಯ ಪೋಷಕರ ಉರಿಯುತ್ತಿರುವ ಚಿತೆಯನ್ನು ಸಾಕ್ಷಿಯಾಗಿಟ್ಟುಕೊಂಡು ವರ್ಧನ್ ಕುಟುಂಬದ ಅಸ್ತಿತ್ವ ಇರುವವರೆಗೂ ಸಾನ್ವಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುವುದಾಗಿ ಭಾಷೆ ನೀಡಿದರು. ಇದೇ ಕಾರಣದಿಂದ ಕೇವಲ 15 ವರ್ಷದ ಮುಗ್ಧ ವಯಸ್ಸಿನಲ್ಲಿ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಭಯವನ್ನು ಹೊತ್ತು ಸಾನ್ವಿ ಮೊದಲ ಬಾರಿಗೆ ವರ್ಧನ್ ಮ್ಯಾನ್ಷನ್ನ ಆ ಭವ್ಯ ಹೊಸ್ತಿಲನ್ನು ತುಳಿದಿದ್ದಳು. ಆ ಸಮಯದಲ್ಲಿ ಅವಳು ಹೆದರಿದ ಮಗುವಾಗಿದ್ದಳು. ಅವಳನ್ನು ಇಡೀ ಕುಟುಂಬವು ಒಂದು ಉಪಕಾರ ಮತ್ತು ತೀವ್ರ ಅಪರಾಧ ಪ್ರಜ್ಞೆಯ ಭಾವನೆಯಿಂದ ನೋಡುತ್ತಿತ್ತು. ಆದರೆ ಸಮಯ ಕಳೆದಂತೆ ದಾದಾ ಹುಕುಂ ಅವರ ಅಪಾರವಾದ ಪ್ರೀತಿ ಅವಳ ಕಣ್ಣೀರನ್ನು ತುಂಟಾಟವಾಗಿ ಬದಲಾಯಿಸಿತು. ಇಂದು ನೋಡುತ್ತಿದ್ದಂತೆ 5 ವರ್ಷಗಳು ಉರುಳಿ ಹೋಗಿದ್ದವು ಮತ್ತು ಆ 15 ವರ್ಷದ ಮುಗ್ಧ ಹುಡುಗಿ ಈಗ 20 ವರ್ಷದ ಸುಂದರ, ಚುರುಕಾದ ಮತ್ತು ಹಠಮಾರಿ ಹುಡುಗಿಯಾಗಿದ್ದಳು. ಈ 5 ವರ್ಷಗಳಲ್ಲಿ ಸಾನ್ವಿ ಈ ಮನೆಯ ಪ್ರತಿಯೊಂದು ಮೂಲೆಯ ಮೇಲೂ ತನ್ನ ಹಕ್ಕನ್ನು ಸ್ಥಾಪಿಸಿದ್ದಳು. ಇಡೀ ಮನೆ ಆರ್ಯವರ್ಧನ ಕೋಪದ ಮುಂದೆ ತಲೆ ಬಾಗಿಸಿದರೆ ಈ 20 ವರ್ಷದ ಸಾನ್ವಿ ತನ್ನ ಅದೇ ಹಳೆಯ ತುಂಟತನದ ಹಠದಿಂದ ಆರ್ಯವರ್ಧನ ಪ್ರತಿಯೊಂದು ಕಟ್ಟುಪಾಡುಗಳನ್ನು ಗಾಳಿಗೆ ತೂರುವ ಕಲೆಯನ್ನು ಚೆನ್ನಾಗಿ ಕಲಿತಿದ್ದಳು. ಈಗಲೂ ಅವಳು ಆರ್ಯವರ್ಧನ ಪಾರ್ಟಿಯ ಮಜಾವನ್ನು ಕೆಡಿಸಲು ಸಿದ್ಧಳಾಗಿದ್ದಳು. ಪಾರ್ಟಿಯಲ್ಲಿ ಸಾನ್ವಿಯ ಪ್ರವೇಶ ಆರ್ಯವರ್ಧನ ಕೋಪವನ್ನು ನೆತ್ತಿಗೇರಿಸಲು ಸಾಕಾಗಿತ್ತು. ಆರ್ಯವರ್ಧನ್ ಅತ್ಯಂತ ಗಂಭೀರತೆಯಿಂದ ಮುಖದಲ್ಲಿ ವೃತ್ತಿಪರ ಮುಗುಳ್ನಗೆಯನ್ನು ಸೂಸುತ್ತಾ ವಿದೇಶಿ ಕ್ಲೈಂಟ್ನೊಂದಿಗೆ ಕೋಟಿಗಟ್ಟಲೆ ಮೊತ್ತದ ಡೀಲ್ ಫೈನಲ್ ಮಾಡುತ್ತಿದ್ದನು. ಅವನ ಕೈಯಲ್ಲಿ ವರ್ಧನ್ ಕಾರ್ಪೊರೇಷನ್ನ ಅತ್ಯಂತ ರಹಸ್ಯ ಮತ್ತು ಪ್ರಮುಖ ಬಿಸಿನೆಸ್ ದಾಖಲೆಗಳಿದ್ದವು. ಅವುಗಳಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಹಿ ಬೀಳಬೇಕಿತ್ತು. ಅಷ್ಟರಲ್ಲಿ ಹಾಲಿನ ಭಾರವಾದ ಬಾಗಿಲನ್ನು ಜೋರಾಗಿ ತಳ್ಳುತ್ತಾ ಗಾಳಿಯ ಮುತ್ತಿನಂತೆ ಸಾನ್ವಿ ಒಳಗೆ ಬಂದಳು. ಒಂದು ಕೈಯಲ್ಲಿ ಜ್ಯೂಸ್ ಗ್ಲಾಸನ್ನು ಗಾಳಿಯಲ್ಲಿ ತೂಗಾಡಿಸುತ್ತಾ ಮತ್ತೊಂದು ಕೈಯಿಂದ ಲೆಹಂಗಾವನ್ನು ಮೇಲೆತ್ತಿ ಹಿಡಿದು ಮುಖದಲ್ಲಿ ಮುಗ್ಧ ಹಾಗೂ ತುಂಟ ಮುಗುಳ್ನಗೆಯೊಂದಿಗೆ ಅವಳು ಪಾರ್ಟಿಯ ನಿಯಮಗಳ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಳ್ಳದೆ ಜನಸಂದಣಿಯನ್ನು ಚೀಳಿಕೊಂಡು ನೇರವಾಗಿ ಆರ್ಯವರ್ಧನ ಕಡೆಗೆ ಹೆಜ್ಜೆ ಹಾಕಿದಳು. ಏಕೆಂದರೆ ದಾದಾ ಹುಕುಂ ಅವರ ಬಳಿ ಆರ್ಯವರ್ಧನನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದರು. ಅವರಿಗೆ ಅವನೊಂದಿಗೆ ಏನೋ ಪ್ರಮುಖವಾದದ್ದನ್ನು ಮಾತನಾಡಬೇಕಿತ್ತು. ಯಾರು ಏನನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ ಸಾನ್ವಿಯ ಹೈ ಹೀಲ್ಸ್ ನೆಲದ ಮೇಲೆ ಜಾರಿತು ಮತ್ತು ಅವಳು ನೇರವಾಗಿ ಆರ್ಯವರ್ಧನ ಮೇಲೆಯೇ ಬಿದ್ದಳು. ಆರ್ಯವರ್ಧನ್ ಹೇಗೋ ತನ್ನನ್ನು ನೆಲಕ್ಕೆ ಬೀಳದಂತೆ ತಡೆದುಕೊಂಡನು ಮತ್ತು ಸಾನ್ವಿಯ ಸೊಂಟವನ್ನು ಹಿಡಿದು ಅವಳನ್ನು ಬೀಳದಂತೆ ಉಳಿಸಿದನು. ಆದರೆ ಅಷ್ಟರಲ್ಲಾಗಲೇ ನಷ್ಟ ತುಂಬ ದೊಡ್ಡದಾಗಿತ್ತು. ಇದರ ಪರಿಣಾಮವಾಗಿ ಆ ಗ್ಲಾಸ್ನಲ್ಲಿದ್ದ ಕೆಂಪು ಜ್ಯೂಸ್ ಆರ್ಯವರ್ಧನ ಆ ದುಬಾರಿ ಕಲೆಯಿಲ್ಲದ ಬಿಳಿ ಶರ್ಟ್ ಮತ್ತು ಶೂಟ್ನ ಮೇಲೆ ಚೆಲ್ಲಿದ್ದಲ್ಲದೆ ಮೇಜಿನ ಮೇಲಿಟ್ಟಿದ್ದ ಕೋಟಿಗಟ್ಟಲೆ ಮೌಲ್ಯದ ಅಸಲಿ ಬಿಸಿನೆಸ್ ದಾಖಲೆಗಳ ಮೇಲೂ ಶಾಯಿಯಂತೆ ಹರಡಿತು. ಇದರಿಂದಾಗಿ ಅವುಗಳಲ್ಲಿದ್ದ ಎಲ್ಲ ಅಕ್ಷರಗಳು ಕ್ಷಣ ಮಾತ್ರದಲ್ಲಿ ಅಳಿಸಿ ಹೋದವು. ಇಡೀ ಹಾಲಿನಲ್ಲಿ ಸ್ಮಶಾನ ಮೌನ ಆವರಿಸಿತು. ವಿದೇಶಿ ಕ್ಲೈಂಟ್ನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಆರ್ಯವರ್ಧನ ಮುಖದಲ್ಲಿ ಕೋಪದ ಭೀಕರ ಸುನಾಮಿಯೇ ಎದ್ದಿತು. ಅವನ ಮುಷ್ಟಿಗಳು ಎಷ್ಟು ಗಟ್ಟಿಯಾಗಿ ಬಿಗಿದುಕೊಂಡವೆಂದರೆ ಹಣೆಯ ನರಗಳು ಉಬ್ಬಿ ನಿಂತವು.
ಒಂದೇ ಸಮನೆ ಅವನು ಸಾನ್ವಿಯ ತೋಳನ್ನು ಹಿಡಿದು ಅತಿಥಿಗಳು ಇಲ್ಲದ ಹಾಲಿನ ಆ ಮೂಲೆಗೆ ಅವಳನ್ನು ಎಳೆದೊಯ್ದನು. ಅವನು ಅವಳನ್ನು ಎಷ್ಟು ಜೋರಾಗಿ ಎಳೆದೊಯ್ದನೆಂದರೆ ಸಾನ್ವಿಯ ಕೋಮಲವಾದ ತೋಳಿನಲ್ಲಿ ಅವನ ಗಟ್ಟಿಯಾದ ಬೆರಳುಗಳು ಆಳವಾಗಿ ನಾಟಿದವು. ಅವಳು ನೋವಿನಿಂದ ನರಳಿ ಮುದುಡಿದಳು. ಆರ್ಯವರ್ಧನ ಈ ರೌದ್ರ ರೂಪವನ್ನು ಕಂಡು ಸಾನ್ವಿಯ ಎಲ್ಲ ತುಂಟಾಟಗಳು ಗಾಳಿಯಲ್ಲಿ ತೇಲಿ ಹೋದವು ಮತ್ತು ಅವಳು ತುಂಬ ಹೆದರಿಬಿಟ್ಟಳು. ಭಯದ ಕಾರಣ ಅವಳು ತಕ್ಷಣವೇ ಹೆದರಿದ ಪಾರಿವಾಳದಂತೆ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಬೆಕ್ಕನ್ನು ಎದುರು ನೋಡಿದ ಪಾರಿವಾಳವು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಇನ್ನೂ ಅಪಾಯ ದೂರವಾಯಿತು ಎಂದು ಭಾವಿಸುವಂತೆಯೇ ಅವಳ ಸ್ಥಿತಿಯಾಗಿತ್ತು. ಅವಳು ಅಲ್ಲೇ ಕಲ್ಲಿನಂತೆ ಸ್ತಬ್ಧಳಾಗಿ ನಿಂತು ಮನಸ್ಸಿನಲ್ಲಿ ಹುಚ್ಚಿಯಂತೆ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾ ದೇವರಲ್ಲಿ ಪ್ರಾರ್ಥಿಸತೊಡಗಿದಳು. ಹೇ ಬಜರಂಗಬಲಿ, ರಕ್ಷಿಸು. ಇಂದು ಈ ಕಟುಕ ಕ್ರೂರಿಯ ಕೋಪದಿಂದ ನನ್ನನ್ನು ಬದುಕಿಸು. ಇಲ್ಲದಿದ್ದರೆ ಇವನು ಇಂದು ನನ್ನನ್ನು ಜೀವಂತವಾಗಿ ಅಗಿದು ತಿಂದು ಬಿಡುತ್ತಾನೆ. ಆರ್ಯವರ್ಧನ್ ತನ್ನ ಉರಿಯುತ್ತಿರುವ ಕಣ್ಣುಗಳನ್ನು ಸಾನ್ವಿಯ ಆ ಹೆದರಿದ ಮುಖದ ಮೇಲಿಟ್ಟು ನಂತರ ಕೋಪದಿಂದ ಗರ್ಜಿಸುತ್ತಾ ಅತ್ಯಂತ ಗಂಭೀರ ಹಾಗೂ ಭಾರವಾದ ಧ್ವನಿಯಲ್ಲಿ ಹೇಳಿದನು. ಸಾನ್ವಿ, ಕಣ್ಣುಗಳನ್ನು ತೆರೆ. ನೀನು ಹೀಗೆ ಕಣ್ಣು ಮುಚ್ಚಿಕೊಳ್ಳುವುದರಿಂದ ನೀನು ಇಲ್ಲಿ ಮಾಡಿರುವ ಅವಾಂತರ ಮಾಯವಾಗುವುದಿಲ್ಲ. ಓಪನ್ ಯುವರ್ ಐಸ್ ಎಂದು ಹೇಳಿದನು. ಅವನ ಆ ಖಡಕ್ ಧ್ವನಿಯನ್ನು ಕೇಳಿ ಸಾನ್ವಿ ನಡುಗುತ್ತಾ ನಿಧಾನವಾಗಿ ತನ್ನ ಒಂದು ಕಣ್ಣನ್ನು ತೆರೆದಳು. ನಂತರ ಮತ್ತೊಂದನ್ನು. ಆರ್ಯವರ್ಧನ ಕಠಿಣವಾದ ಮುಖವನ್ನು ಅಷ್ಟು ಹತ್ತಿರದಿಂದ ಕಂಡು ಅವಳು ತೀವ್ರವಾಗಿ ಗಲಿಬಿಲಿಗೊಂಡಳು ಮತ್ತು ಭಯದಿಂದ ಅವಳ ಬಾಯಿಯಿಂದ ಏನೇನೋ ಮಾತುಗಳು ಬರತೊಡಗಿದವು. ಅದು ಮಿಸ್ಟರ್ ಆಂಗ್ರಿಮ್ಯಾನ್, ನನ್ನ ಉದ್ದೇಶ ಪತಿದೇವ ಅಲ್ಲ, ಭಾವಿ ಪತಿದೇವ. ಅಂದರೆ ಯಾರೋ ಒಬ್ಬರ ಪತಿದೇವ. ಹಾಗೆ ಇರ್ತೀರಲ್ಲ ಹಾಗೆ. ಅಸಲಿಗೆ ಆ ಜ್ಯೂಸ್ ಕೆಂಪಾಗಿದ್ದು ಮತ್ತು ನಿಮ್ಮ ಕಾಗದಗಳು ಬಿಳಿಯಾಗಿದ್ದವು. ಅಷ್ಟೇ. ನಾನು ಯೋಚಿಸಿದೆ ಸ್ವಲ್ಪ ಕಲರ್ ಕಾಂಟ್ರಾಸ್ಟ್ ಮಾಡೋಣ ಅಂತ. ಮತ್ತು ಹೇಗಿದ್ದರೂ ನಿಮ್ಮ ಬಿಸಿನೆಸ್ ಮೀಟಿಂಗ್ ತುಂಬ ಒಣಗಿದಂತಿತ್ತು. ನಾನು ಕೇವಲ ನಿಮ್ಮ ಕೋಟಿಗಟ್ಟಲೆ ಮೊತ್ತದ ಡೀಲನ್ನು ಲಿಕ್ವಿಡ್ ಫಾರ್ಮ್ಗೆ ಬದಲಾಯಿಸಿದೆ. ಇದರಿಂದ ಅದು ಸುಲಭವಾಗಿ ಹರಿಯಲಿ ಎಂದು ಹೇಳಿದಳು. ಸಾನ್ವಿ ಎಂಬ ಆರ್ಯವರ್ಧನ ಭೀಕರ ಗರ್ಜನೆ ಇಡೀ ಹಾಲಿನಲ್ಲಿ ಪ್ರತಿಧ್ವನಿಸಿತು. ಅವನ ಆ ಗರ್ಜನೆಗೆ ಸಾನ್ವಿ ತೀವ್ರವಾಗಿ ದಬಕ್ ಎಂದು ಜಿಗಿದು 2 ಹೆಜ್ಜೆ ಹಿಂದಿಟ್ಟಳು. ಈಗ ಅವಳ ದೊಡ್ಡ ದೊಡ್ಡ ಕಣ್ಣುಗಳಲ್ಲಿ ಕಣ್ಣೀರು ಮಿಂಚತೊಡಗಿತು. ಸಾನ್ವಿಯ ಈ ಬಕ್ವಾಸ್ ಮತ್ತು ಅರ್ಥವಿಲ್ಲದ ವಾದಗಳನ್ನು ಕೇಳಿ ಆರ್ಯವರ್ಧನ ಕೋಪ ನೆತ್ತಿಗೇರಿತ್ತು. ಅವನು ಕೋಪದಿಂದ ಎಷ್ಟು ಹುಚ್ಚನಾಗಿದ್ದನೆಂದರೆ ಒಂದು ವೇಳೆ ಅಲ್ಲಿ ದಾದಾ ಹುಕುಂ ಬರದೇ ಇದ್ದಿದ್ದರೆ ಅವನು ಸಾನ್ವಿಯನ್ನು ಅದೇ ಕ್ಷಣದಲ್ಲಿ ಹಾಲಿನಿಂದ ಹೊರಗೆ ತಳ್ಳಿಬಿಡುತ್ತಿದ್ದನು. ಸಾನ್ವಿಯ ಕಣ್ಣುಗಳಲ್ಲಿ ತೇಲುತ್ತಿದ್ದ ಕಣ್ಣೀರು ರೆಪ್ಪೆಗಳ ಅಂಚನ್ನು ಮುರಿದು ಹರಿಯುವಷ್ಟರಲ್ಲೇ ಇತ್ತು. ಆದರೆ ಸಾನ್ವಿಯ ಕಣ್ಣುಗಳಲ್ಲಿ ಕಣ್ಣೀರನ್ನು ಕಂಡು ಆರ್ಯವರ್ಧನ ಕೋಪ ಶಾಂತವಾಗುವ ಬದಲು ಇನ್ನಷ್ಟು ಬುಗಿಲೆದ್ದಿತು. ಅವನು ಕೋಪದಿಂದ ಗುಡುಗಿದನು. ಖಬರ್ದಾರ್, ನಿನ್ನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಹೊರಗೆ ಬಂದರೆ ಸಾನ್ವಿ, ನನಗೆ ಈ ಕಣ್ಣೀರು ಮತ್ತು ಅಳುವ ಹುಡುಗಿಯರ ಕಂಡರೆ ದ್ವೇಷ. ಒಂದು ಪ್ರಪಂಚದ ಎಲ್ಲ ತಪ್ಪುಗಳನ್ನು ನೀನೇ ಮಾಡಿದ್ದೀಯ. ಆಮೇಲೆ ಹೀಗೆ ಹತ್ತು ನಿನ್ನನ್ನು ನೀನು ಮುಗ್ಧ ಮತ್ತು ಅಸಹಾಯಕಳೆಂದು ತೋರಿಸಿಕೊಳ್ಳುವ ನಾಟಕ ಆಡುತ್ತೀಯ. ಆರ್ಯವರ್ಧನ ಈ ಖಡಕ್ ಹಾಗೂ ನಿರ್ದಯಿ ಧ್ವನಿಯನ್ನು ಕೇಳಿ ಸಾನ್ವಿ ನಡುಗಿ ಹೋದಳು. ಅವಳು ಹೆದರಿದ ಮಗುವಿನಂತೆ ತನ್ನ ಕಣ್ಣು ರೆಪ್ಪೆಗಳನ್ನು ಬೇಗನೆ ಬಡಿಯುತ್ತಾ ಆ ಕಣ್ಣೀರನ್ನು ಮರಳಿ ಕಣ್ಣಿನೊಳಗೆ ತಳ್ಳಲು ಒಂದು ವಿಫಲ ಪ್ರಯತ್ನ ಮಾಡಿದಳು. ಆದರೆ ಅವಳ 100 ಪ್ರಯತ್ನಗಳ ಹೊರತಾಗಿಯೂ 2 ದೊಡ್ಡ ಕಣ್ಣೀರಿನ ಹನಿಗಳು ಅವಳ ರೆಪ್ಪೆಗಳ ಅಂಚನ್ನು ದಾಟಿ ಅವಳ ಕೆಂಪಾದ ಕೆನ್ನೆಯ ಮೇಲೆ ಜಾರಿ ಬಿದ್ದವು. ಇಡೀ ಮನೆಯಲ್ಲಿ ಎಲ್ಲರೂ ಅವಳನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದರು. ಈ ಆರ್ಯವರ್ಧನನ್ನು ಹೊರತುಪಡಿಸಿ ಅವನು ಯಾವಾಗಲೂ ಅವಳಿಗೆ ಅಳಲು ಒಂದು ಕಾರಣವನ್ನು ನೀಡುತ್ತಿದ್ದನು. ಅಷ್ಟರಲ್ಲೇ ಕೋಪದಿಂದ ಉಸಿರು ಚೆಲ್ಲುತ್ತಾ ಆರ್ಯವರ್ಧನ್ ಅವಳ ಕಡೆಗೆ 2 ಹೆಜ್ಜೆ ಮುಂದಿಟ್ಟನು. ಆದರೆ ಅವನ ನೋಟ ಕೇವಲ ಒಂದು ಕ್ಷಣ ಸಾನ್ವಿಯ ಮುಖದ ಮೇಲೆ ಬಿದ್ದ ತಕ್ಷಣ ಅವನ ಮುಂದಿಡುತ್ತಿದ್ದ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು ಮತ್ತು ಅವನ ಬಾಯಿಂದ ಬರಬೇಕಿದ್ದ ಕಹಿ ಮಾತುಗಳು ಅವನ ಗಂಟಲಲ್ಲಿ ಸಿಲುಕಿಕೊಂಡವು. ಅವನು ಕೇವಲ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಈ ಅಳುತ್ತಿರುವ ರೂಪದಲ್ಲಿ ಸಾನ್ವಿ ಈ ಕ್ಷಣದಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದಳು. ಅತ್ತಿದ್ದರಿಂದ ಅವಳ ಬಣ್ಣ ಇನ್ನಷ್ಟು ಕಳೆಗೆಟ್ಟಿತ್ತು ಮತ್ತು ಅವಳ 2 ಬಿಳಿ ಕೆನ್ನೆಗಳು ಹಾಗೂ ಚಿಕ್ಕದಾದ ಕೋಮಲ ಮೂಗು ಕೋಪ ಮತ್ತು ಭಯದಿಂದ ಟೊಮೆಟೊದಂತೆ ಕೆಂಪಾಗಿದ್ದವು. ತನ್ನ ಬಿಕ್ಕಳಿಕೆ ಮತ್ತು ಅಳುವಿನ ಧ್ವನಿಯನ್ನು ತಡೆಯುವ ಜಿದ್ದಾಜಿದ್ದಿನಲ್ಲಿ ಅವಳು ತನ್ನ ಕೆಳಗಿನ ರಸಭರಿತ ಗುಲಾಬಿ ತುಟಿಯನ್ನು ಹಲ್ಲುಗಳ ನಡುವೆ ನಿರ್ದಯವಾಗಿ ಕಚ್ಚಿ ಹಿಡಿದಿದ್ದಳು. ಇದರಿಂದ ಅವಳ ಮುಖದಲ್ಲಿ ಒಂದು ತರಹದ ಕೊಲೆಗಡುಕ ಮುಗ್ಧತೆ ಎದ್ದು ಕಾಣುತ್ತಿತ್ತು. ಅದನ್ನು ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾಗಿತ್ತು. ಅತ್ತಿದ್ದರಿಂದ ಅವಳ ಜಿಂಕೆಯಂತಹ ದೊಡ್ಡ ದೊಡ್ಡ ಕಣ್ಣುಗಳು ನೀರಿನಿಂದ ತುಂಬಿದ ಕಾರಣ ಇನ್ನಷ್ಟು ಆಳವಾಗಿ ಮಾಂತ್ರಿಕವಾಗಿ ಮತ್ತು ಹೊಳೆಯುವಂತೆ ಕಾಣುತ್ತಿದ್ದವು. ನೀರಿನಲ್ಲಿ 2 ಅಪರೂಪದ ವಜ್ರಗಳು ತೇರುತ್ತಿರುವಂತೆ ಭಾಸವಾಗುತ್ತಿತ್ತು. ಕೋಪದಿಂದ ತುಂಬಿದ್ದ ಆ ಭವ್ಯ ಹಾಲಿನ ವೈಭವದ ನಡುವೆ ಸಾನ್ವಿ ಈ ಕ್ಷಣದಲ್ಲಿ ಇಬ್ಬನಿಯಲ್ಲಿ ಒದ್ದೆಯಾದ ಒಂದು ಮುಗ್ಧ ಕೋಮಲ ಹೂವಿನ ಮೊಗ್ಗಿನಂತೆ ಕಾಣುತ್ತಿದ್ದಳು. ಇಂದಿನ ಬಿಸ್ನೆಸ್ ಆನಿವರ್ಸರಿ ಪಾರ್ಟಿಯ ಥೀಮ್ ಬ್ಲಾಕ್ ಆಗಿತ್ತು ಮತ್ತು ಸಾನ್ವಿ ಆ ಥೀಮನ್ನು ತನ್ನದೇ ಶೈಲಿಗೆ ಒಗ್ಗಿಸಿಕೊಳ್ಳುತ್ತಾ ಒಂದು ಅತ್ಯಂತ ಸುಂದರವಾದ ಬ್ಲ್ಯಾಕ್ ನೆಟ್ ಅನಾರ್ಕಲಿ ಲೆಹಂಗಾವನ್ನು ಧರಿಸಿದ್ದಳು. ಆ ದಟ್ಟ ಕಪ್ಪು ಬಣ್ಣದ ಉಡುಪಿನಲ್ಲಿ
ಬೆಳ್ಳಿಯ ನಯವಾದ ತಂತಿಗಳಿಂದ ಮಾಡಲಾಗಿದ್ದ ಜರ್ದೋಸಿ ಕೆಲಸವು ಸಾನ್ವಿಯ ಹಾಲಿನಂಥ ಬಿಳಿ ಬಣ್ಣದ ಮೇಲೆ ಎಷ್ಟು ಚೆನ್ನಾಗಿ ಎದ್ದು ಕಾಣುತ್ತಿತ್ತೆಂದರೆ ಅಮಾವಾಸ್ಯೆಯ ದಟ್ಟ ಕತ್ತಲೆಯ ರಾತ್ರಿಯಲ್ಲಿ ಚಂದ್ರನೊಬ್ಬ ತನ್ನ ಸಂಪೂರ್ಣ ಬೆಳಕನ್ನು ಚೆಲ್ಲುತ್ತಿರುವಂತೆ ಭಾಸವಾಗುತ್ತಿತ್ತು. ಲೆಹಂಗಾದ ಆಳವಾದ ಮತ್ತು ಭಾರವಾದ ಅಂಚು ನೆಲವನ್ನು ಮುಟ್ಟುತ್ತಿತ್ತು ಮತ್ತು ಅದರ ಸ್ಲೀವ್ಲೆಸ್ ಚೋಲಿ ಸಾನ್ವಿಯ ಕೋಮಲ ಹೆಗಲುಗಳನ್ನು ಹಾಗೂ ಅವಳ ಕಾಲರ್ ಬೋನನ್ನು ಸಂಪೂರ್ಣವಾಗಿ ಹೈಲೈಟ್ ಮಾಡುತ್ತಿತ್ತು. ಕುತ್ತಿಗೆಯಲ್ಲಿ ಕೇವಲ ಒಂದು ನಯವಾದ ಬೆಳ್ಳಿಯ ಚೈನ್ ಮತ್ತು ಕಿವಿಗಳಲ್ಲಿ ಸಣ್ಣ ಡೈಮಂಡ್ ಸ್ಟಡ್ ಸಾನ್ವಿಯ ಸರಳತೆಯನ್ನು ಇನ್ನಷ್ಟು ಆಕರ್ಷಕವಾಗಿಸಿದ್ದವು. ಇದಕ್ಕೂ ಮುನ್ನ ಆರ್ಯವರ್ಧನ್ ಸಾನ್ವಿಯನ್ನು ಹಲವು ಬಾರಿ ನೋಡಿದ್ದನು, ಆದರೆ ಈ ತರಹ ಸೂಕ್ಷ್ಮವಾಗಿ ಎಂದಿಗೂ ನೋಡಿರಲಿಲ್ಲ. ಬಹುಶಃ ಅದಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ. ಅವಳು ಯಾವಾಗಲೂ ಕುಣಿದು ಕುಪ್ಪಳಿಸುತ್ತಾ ಲೋವರ್ ಟೀ ಶರ್ಟ್ ಅಥವಾ ಜೀನ್ಸ್ ಟೀ ಶರ್ಟ್ನಲ್ಲಿ ತಿರುಗಾಡುತ್ತಿದ್ದಳು. ಇಂದು ಅವಳ ಈ ರೂಪವೇ ವಿಭಿನ್ನವಾಗಿತ್ತು. ಇದನ್ನು ಆರ್ಯವರ್ಧನ್ ಮೊದಲ ಬಾರಿಗೆ ನೋಡುತ್ತಿದ್ದನು. ಅವಳ ಈ ಅಪಾರ ಸೌಂದರ್ಯವು ಕ್ಷಣ ಮಾತ್ರದಲ್ಲಿ ಆರ್ಯವರ್ಧನ ಮೈ ರೋಮಾಂಚನಗೊಳ್ಳುವಂತೆ ಮಾಡಿತು. ಹೃದಯದ ಬಡಿತ ಜೋರಾಗಿ ಕೇಳಿಸತೊಡಗಿತು. ಹೃದಯವು ಪಕ್ಕೆಲುಬುಗಳನ್ನು ಮುರಿದು ಹೊರಗೆ ಬಂದು ಬಿಡುತ್ತದೆಯೇನೋ ಎಂಬಂತೆ. ಅವಳ ಆ ಆಕರ್ಷಕ ರೂಪ ಆರ್ಯವರ್ಧನ ಎದೆಯೊಳಗೆ ನೇರವಾಗಿ ಇಳಿಯಿತು. ಅವನು ಬಯಸಿದರೂ ತನ್ನ ಉರಿಯುತ್ತಿರುವ ಕಣ್ಣುಗಳನ್ನು ಸಾನ್ವಿಯ ಆ ಕೆಂಪಾದ ಮುಖ ಮತ್ತು ನಡುಗುತ್ತಿರುವ ತುಟಿಗಳಿಂದ ದೂರ ಸರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆರ್ಯವರ್ಧನ ಯಾವ ಹೃದಯ ಇದುವರೆಗೆ ಕಲ್ಲಿನಂತಾಗಿತ್ತೋ ಅದು ಸಾನ್ವಿಯ ಈ ಅಳುತ್ತಿರುವ ಸೌಂದರ್ಯದ ಮುಂದೆ ಒಳಗೊಳಗೆ ಕರಗತೊಡಗಿತು. ತನ್ನ ಈ ವಿಚಿತ್ರ ಅಸಹಾಯಕತೆ ಮತ್ತು ಭಾವನೆಗಳ ದಿಕ್ಕು ತಪ್ಪುವಿಕೆಯನ್ನು ಮರೆಮಾಚಲು ಅವನು ದೀರ್ಘವಾಗಿ ಉಸಿರಾಡಿದನು ಮತ್ತು ತನ್ನ ಮುಷ್ಟಿಗಳನ್ನು ಬಿಗಿಗೊಳಿಸಿದನು. ಸಾನ್ವಿ ಆರ್ಯವರ್ಧನ ಭಾರವಾದ ಮತ್ತು ಖಡಕ್ ಧ್ವನಿ ಹಾಲಿನಲ್ಲಿ ಮೊಳಗಿತು. ಆದರೆ ಅವನ ಕೋಪ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವ ಮುನ್ನವೇ ಹಿಂಬದಿಯಿಂದ ಒಂದು ದುರ್ಬಲ ಆದರೆ ಗಾಂಭೀರ್ಯದ ಧ್ವನಿ ಕೇಳಿಸಿತು. ಸಾಕು ಮಾಡು ಆರ್ಯವರ್ಧನ್, ಏಕೆ ಈ ಮಗುವಿನ ಬೆನ್ನು ಬಿದ್ದಿರುತ್ತೀಯಾ? ಅವರು ಆರ್ಯವರ್ಧನ ದಾದಾ ಹುಕುಂ ಆಗಿದ್ದರು. ಅವರ ಮುಖದಲ್ಲಿ ಸಾನ್ವಿಯನ್ನು ನೋಡಿದ ತಕ್ಷಣವೇ ಒಂದು ನಿರಾಳವಾದ ಮುಗುಳ್ನಗೆ ಮೂಡುತ್ತಿತ್ತು. ತಾತನ ಬಾಯಿಂದ ಸಾನ್ವಿಗಾಗಿ ಮುಗ್ಧ ಮಗು ಎಂಬ ಪದಗಳನ್ನು ಕೇಳಿದ ತಕ್ಷಣ ಆರ್ಯವರ್ಧನ್ ಕೋಪದಿಂದ ತತ್ತರಿಸಿ ಹೋದನು. ಅವನ ಕೋಪ ಏಳನೇ ಆಕಾಶವನ್ನು ದಾಟಿತ್ತು. ಅವನು ಕೋಪದಿಂದ ಹಲ್ಲು ಕಡಿಯುತ್ತಾ ಹೇಳಿದನು, ತಾತ, ಯಾರನ್ನು ನೀವು ಮುಗ್ಧ ಮಗು ಎಂದು ಕರೆಯುತ್ತಿದ್ದೀರೋ ಅವಳು ಯಾವುದೇ ಮುಗ್ಧ ಮಗುವಲ್ಲ, ಬದಲಿಗೆ ಇಡೀ ಗಂಡಾಂತರ, ಸಾಕ್ಷಾತ್ ಆಪತ್ತು. ಇಂದು ಈ ಆಪತ್ತು ಏನು ಮಾಡಿದ್ದಾಳೆ ಗೊತ್ತಾ? ನನ್ನ ಕೋಟಿಗಟ್ಟಲೆ ಮೊತ್ತದ ಬಿಸ್ನೆಸ್ ಡೀಲನ್ನು ನಷ್ಟ ಮಾಡಿದ್ದಾಳೆ. ಇಂದು ಇವಳು ನನ್ನ ಕೈಯಿಂದ ಬದುಕಲು ಸಾಧ್ಯವೇ ಇಲ್ಲ. ಇದಕ್ಕಾಗಿ ನಾನು ಜೈಲಿಗೆ ಹೋಗಬೇಕಾಗಿ ಬಂದರೂ ಪರವಾಗಿಲ್ಲ. ಹೀಗೆ ಹೇಳುತ್ತಿದ್ದಂತೆ ಆರ್ಯವರ್ಧನ ಕಣ್ಣುಗಳು ಕೆಂಪಾದವು ಮತ್ತು ಅವನು ಮತ್ತೊಮ್ಮೆ ಕ್ರೂರ ಅಂದಾಜಿನಲ್ಲಿ ಸಾನ್ವಿಯ ಕಡೆಗೆ ಹೆಜ್ಜೆ ಹಾಕಿದನು. ಸಾನ್ವಿ ಆ ಕಟುಕನು ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡ ತಕ್ಷಣ ಭಯದಿಂದ ಓಡಿ ಹೋಗಿ ತಾತನ ಹಿಂದೆ ಅಡಗಿಕೊಂಡಳು ಮತ್ತು ಅವರ ಕುರ್ತವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಈಗ ಸಾನ್ವಿಗೆ ದಾದಾ ಹುಕುಂ ಅವರ ಬಲವಾದ ಬೆಂಬಲ ಸಿಕ್ಕಿದ್ದರಿಂದ ಅವಳ ಕಳೆದು ಹೋಗಿದ್ದ ಧೈರ್ಯ ಕ್ಷಣ ಮಾತ್ರದಲ್ಲಿ ಮರಳಿ ಬಂದಿತು. ತಾತನ ಮರೆಯಲ್ಲಿ ಸುರಕ್ಷಿತವಾಗುತ್ತಿದ್ದಂತೆ ಅವಳ ಎಲ್ಲ ನಾಟಕಗಳು ಮತ್ತೆ ಜಾಗೃತಗೊಂಡವು. ಅವಳು ತಾತನ ಹೆಗಲ ಹಿಂದಿನಿಂದ ತನ್ನ ಮುಖವನ್ನು ಸ್ವಲ್ಪ ಹೊರಗೆ ತೆಗೆದಳು. ತನ್ನ ದೊಡ್ಡ ದೊಡ್ಡ ಕಣ್ಣುಗಳನ್ನು ಮಿಟುಕಿಸುತ್ತಾ ಆರ್ಯವರ್ಧನನ್ನು ಚುಡಾಯಿಸುತ್ತಾ ತನ್ನ ನಾಲಿಗೆಯನ್ನು ಹೊರಗೆ ಚಾಚಿ ಮುಖ ಸೊಟ್ಟಗೆ ಮಾಡತೊಡಗಿದಳು. ಸಾನ್ವಿಯ ಈ ದಿಟ್ಟತನದ ಹಠ ಮತ್ತು ತುಂಟಾಟದ ನಡೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಆರ್ಯವರ್ಧನ ಕೋಪ ಎಷ್ಟು ಬಿಗಿಲೆದ್ದಿತೆಂದರೆ ಅವನು ನಿಜವಾಗಿಯೂ ಅವಳ ಕುತ್ತಿಗೆ ಹಿಸುಕುವ ಉದ್ದೇಶದಿಂದ ಮುನ್ನುಗ್ಗಿದನು. ಆದರೆ ತಾತ ಸಾನ್ವಿಯನ್ನು ಇನ್ನಷ್ಟು ತನ್ನ ಹತ್ತಿರಕ್ಕೆ ಎಳೆದುಕೊಂಡರು ಮತ್ತು ಆರ್ಯವರ್ಧನನ್ನು ಗದರಿಸುತ್ತಾ ಹೇಳಿದರು, ಮರೆತು ಬಿಟ್ಟೆ ಆರ್ಯವರ್ಧನ್, ಇಂದು ವರ್ಧನ್ ಕಾರ್ಪೊರೇಷನ್ನ ಈ ಅಸ್ತಿತ್ವ ಇದ್ದರೆ ಮತ್ತು ನೀನು ಈ ಸ್ಥಾನದಲ್ಲಿ ನಿಂತಿದ್ದರೆ ಅದು ಕೇವಲ ಸಾನ್ವಿಯ ತಂದೆಯ ಆ ಉಪಕಾರ ಮತ್ತು ಬಲಿದಾನದ ಬಲದಿಂದ. ಈ ಹುಡುಗಿ ಈ ಮನೆಯ ಆಸ್ತಿ, ಕೇವಲ ಅತಿಥಿಯಲ್ಲ. ತಾತನ ಈ ಮಾತಿನಿಂದ ಆರ್ಯವರ್ಧನ ಕೋಪದಲ್ಲಿದ್ದ ಕೋಪದ ಪದರ ಇನ್ನಷ್ಟು ದಟ್ಟವಾಯಿತು. ಆರ್ಯವರ್ಧನ್ ದೀರ್ಘವಾಗಿ ಉಸಿರಾಡುತ್ತಾ ತನ್ನ ಕೋಟಿನ ಬಟನ್ಗಳನ್ನು ಬಿಚ್ಚಿದನು ಮತ್ತು ಒಂದು ಪದವು ಮಾತನಾಡದೆ ಸಾನ್ವಿಯನ್ನು ತನ್ನ ಉರಿಯುತ್ತಿರುವ ಕಣ್ಣುಗಳಿಂದ ದಿಟ್ಟಿಸುತ್ತಾ ಅಲ್ಲಿಂದ ಹೊರಟು ಹೋದನು. ಸಾನ್ವಿ ಹಿಂದಿನಿಂದ ಅವನನ್ನು ಚುಡಾಯಿಸುತ್ತಾ ಹಗುರವಾಗಿ ನಾಲಿಗೆಯನ್ನು ಹೊರಗೆ ಹಾಕಿದಳು. ಇದನ್ನು ಕಂಡು ತಾತನಿಗೆ ತನ್ನ ನಗುವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನೀನು ಕೂಡ ತುಂಬ ತುಂಟಿಯಾಗಿದ್ದೀಯಾ ಸಾನ್ವಿ. ನಾನು ನಿನ್ನನ್ನು ಅವನನ್ನು ಕರೆತರಲು ಕಳುಹಿಸಿದ್ದೇನೋ ಅಥವಾ ಅವನ ಜೊತೆ ಜಗಳವಾಡಲು? ಒಂದು ವೇಳೆ ನಾನು ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಅವನು ನಿಜವಾಗಿಯೂ ನಿನ್ನನ್ನು ಕೊಲೆ ಮಾಡಿಬಿಡುತ್ತಿದ್ದ ಎಂದು ತಾತ ಹೇಳಿದರು. ಹಾಗಾದರೆ ನಾನು ಏನು ಮಾಡಬೇಕಿತ್ತು ತಾತ? ಆ ಕ್ರೂರಿಯನ್ನು ನೋಡಿದ ತಕ್ಷಣ ಎಲ್ಲವೂ ತಾನಾಗಿಯೇ ಉಲ್ಟಪಲ್ಟ ಆಗಿಬಿಡುತ್ತದೆ. ನಾನು ಅವನಿಗೆ ನಿಮ್ಮ ಸಂದೇಶವನ್ನು ತಲುಪಿಸಲು ಆರಾಮವಾಗಿ ಹೋಗುತ್ತಿದ್ದೆ. ಆದರೆ ಹೇಗೆ ಕಾಲು ಜಾರಿತು ತಿಳಿಯದು ಮತ್ತು ಎಲ್ಲವೂ ಹಾಳಾಗಿ ಹೋಯಿತು. ಥ್ಯಾಂಕ್ಸ್ ತಾತ, ನೀವು ಬಂದು ಆ ಕ್ರೂರಿಯಿಂದ ನನ್ನನ್ನು ಬದುಕಿಸಿದ್ದೀರಿ. ಇಲ್ಲದಿದ್ದರೆ ಅವನು ಇಂದು ನಿಜವಾಗಿಯೂ ನನ್ನ ರಕ್ತ ಹೀರಿ ಬಿಡುತ್ತಿದ್ದನು ಎಂದು ಸಾನ್ವಿ ನಗುತ್ತಾ ಹೇಳಿದಳು. ಆಗ ತಾತ ಅವಳ ತಲೆಯ ಮೇಲೆ ಕೈಯಿಟ್ಟು ಪ್ರೀತಿ ತೋರಿಸಿದರು. ಸರಿ, ಇನ್ನು ಮುಂದೆ ಅವನ ಎದುರಿಗೆ ಬರುವುದು ಕಡಿಮೆ ಮಾಡು. ಅವನು ತುಂಬ ಕೋಪದಲ್ಲಿದ್ದಾನೆ. ಅವನ ಕೋಪ ತಣ್ಣಗಾಗುವವರೆಗೂ ಅವನ ಕಣ್ಣಿಗೆ ಬೀಳದಿರಲು ಪ್ರಯತ್ನಿಸು ಎಂದರು ತಾತ.
ನನಗೂ ಹಾಗೆಯೇ ಅನಿಸುತ್ತಿದೆ ತಾತ. ಸ್ವಲ್ಪ ಸಮಯದ ಹಿಂದೆ ಕೋಪದಿಂದ ಉರಿಯುತ್ತಿದ್ದ ಆರ್ಯವರ್ಧನನ್ನು ನೆನಪಿಸಿಕೊಂಡು ಸಾನ್ವಿ ಬಾಯರಿಂದ ಮೈ ನಡುಗಿಸಿಕೊಂಡಳು. ಆ ಘಟನೆಯ ನಂತರ ಸಾನ್ವಿ ಆರ್ಯವರ್ಧನ್ ಎದುರಿಗೆ ಹೋಗುವುದು ತೀರಾ ಅಪರೂಪವಾಗಿತ್ತು. ಒಂದು ವೇಳೆ ಎದುರಾದರೂ ಅವಳು ಬೇಗನೆ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದಳು. ಇತ್ತ ಕೆಲವು ದಿನಗಳಿಂದ ತಾತನ ಆರೋಗ್ಯ ಕ್ಷೀಣಿಸುತ್ತಾ ಬಂದಿತ್ತು. ತಾತನಿಗೆ ತಮ್ಮ ಕೊನೆಯ ಸಮಯ ಹತ್ತಿರವಾಗುತ್ತಿದೆ ಎಂದು ಅನಿಸತೊಡಗಿತ್ತು ಮತ್ತು ಅದಕ್ಕಿಂತ ಮುಂಚೆ ಅವರು ಕೆಲವು ಪ್ರಮುಖ ಕೆಲಸಗಳನ್ನು ಮುಗಿಸಲು ಬಯಸಿದ್ದರು. ಆ ದಿನ ತಾತ ಊಟದ ಮೇಜಿನ ಬಳಿ ಇಡೀ ಕುಟುಂಬದ ಭರವಸೆ ಹಾರಿಹೋಗುವಂತಹ ಒಂದು ನಿರ್ಧಾರವನ್ನು ಪ್ರಕಟಿಸಿದರು. ಅದು ಆರ್ಯವರ್ಧನ್ ಮತ್ತು ಸಾನ್ವಿಯ ಮದುವೆಯ ನಿರ್ಧಾರವಾಗಿತ್ತು. ಆರ್ಯವರ್ಧನ್ಗೆ ಇದು ತನ್ನ ತತ್ವಗಳು ಮತ್ತು ಆತ್ಮಗೌರವದ ವ್ಯವಹಾರದಂತೆ ತೋರಿತು. ಅವನು ಆ ಇಮ್ಯಾಚ್ಯೂರ್ ಹುಡುಗಿಯನ್ನು ತನ್ನ ಜೀವನದಲ್ಲಿ ಸೇರಿಸಿಕೊಳ್ಳಲು ಯಾವುದೇ ಕಾರಣಕ್ಕೂ ಸಿದ್ಧನಿರಲಿಲ್ಲ. ಡೈನಿಂಗ್ ಟೇಬಲ್ ಬಳಿ ದಾದ ಹುಕುಂ ಗಂಭೀರವಾಗಿ ಕುಳಿತಿದ್ದರು. ಇಡೀ ಕುಟುಂಬ ಹೆದರಿ ನಿಂತಿದ್ದು. ಆರ್ಯವರ್ಧನ್ ತನ್ನ ಕೋಟನ್ನು ಕಳಚಿ ಸೋಫಾದ ಮೇಲೆ ಎಸೆದು ತೀವ್ರ ಕೋಪದಿಂದ ನಿಟ್ಟುಸಿರು ಬಿಟ್ಟನು. ಅವನು ಏನು ಹೇಳಲು ಹೊರಟಾಗ ತಾತನ ಗಡುಸಾದ ಧ್ವನಿ ಕೇಳಿಸಿತು. ನಾನು ನಿರ್ಧಾರ ಮಾಡಿದ್ದೇನೆ. ಮುಂದಿನ ತಿಂಗಳ ಮೊದಲ ತಾರೀಕಿನಂದು ಆರ್ಯವರ್ಧನ್ ಮತ್ತು ಸಾನ್ವಿಯ ಮದುವೆ ನಡೆಯುತ್ತದೆ. ಇದನ್ನು ಕೇಳಿದ ತಕ್ಷಣ ಇಡೀ ಹಾಲಿನಲ್ಲಿ ಬಾಂಬ್ ಸಿಡಿದಂತಾಯಿತು. ಆರ್ಯವರ್ಧನ ತಾಯಿ ಗಾಯತ್ರಿ ದೇವಿ ಆತಂಕದಿಂದ ಮುಂದೆ ಬಂದರು. ಆರ್ಯವರ್ಧನ್ ಮತ್ತು ಸಾನ್ವಿಯ ಜೋಡಿ ಯಾವುದೇ ಕೋನದಿಂದಲೂ ಹೊಂದಿಕೆಯಾಗುತ್ತಿರಲಿಲ್ಲ. ಗಾಯತ್ರಿ ದೇವಿಗೆ ತನ್ನ ಮಗನ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು. ಅವನು ಸಾನ್ವಿಯಂತಹ ತುಂಟ ಮತ್ತು ಅಪಕ್ವ ಹುಡುಗಿಯನ್ನು ಎಂದಿಗೂ ತನ್ನ ಜೀವನ ಸಂಗಾತಿಯಾಗಿ ಒಪ್ಪಿಕೊಳ್ಳುತ್ತಿರಲಿಲ್ಲ. ಇದೇನು ಹೇಳುತ್ತಿದ್ದೀರಾ ಮಾವ? ಎಲ್ಲಿ ನಮ್ಮ ಇಷ್ಟು ದೊಡ್ಡ ಸಾಮ್ರಾಜ್ಯದ ಜವಾಬ್ದಾರಿಯುತ ಮತ್ತು ಮ್ಯಾಚ್ಯೂರ್ ಹುಡುಗ ಆರ್ಯವರ್ಧನ್? ಇನ್ನು ಎಲ್ಲಿ ಈ ಸಾನ್ವಿ? ಯಾವಾಗಲೂ ಏನಾದರೂ ಹುಚ್ಚಾಟವಾಡಿ ಎಲ್ಲರ ನೆಮ್ಮದಿ ಕೆಡಿಸುತ್ತಿರುತ್ತಾಳೆ. ಇವಳ ವಂಶದ ಹಿನ್ನೆಲೆಯೇ ತಿಳಿಯದು. ಕೇವಲ ಒಂದು ಹಳೆಯ ಉಪಕಾರಕ್ಕಾಗಿ ನೀವು ನನ್ನ ಮಗನ ಜೀವನವನ್ನು ಪಣಕ್ಕಿಡಲು ಸಾಧ್ಯವಿಲ್ಲ ಎಂದರು ಗಾಯತ್ರಿ ದೇವಿ. ಆರ್ಯವರ್ಧನ ಚಿಕ್ಕಪ್ಪ ಕೂಡ ಅದಕ್ಕೆ ಧ್ವನಿಗೂಡಿಸಿದರು. ಹೌದಪ್ಪ, ಈ ಮದುವೆ ಬಿಸಿನೆಸ್ ಮತ್ತು ಸಮಾಜ ಎರಡಕ್ಕೂ ಒಂದು ಸುಸೈಡ್ ಇದ್ದಂತೆ ಎಂದರು. ಸಾಕು ಎಂದು ತಾತ ತಮ್ಮ ಲಾಠಿಯನ್ನು ನೆಲಕ್ಕೆ ಜೋರಾಗಿ ಬಡಿದರು. ಅದರ ಶಬ್ದಕ್ಕೆ ಎಲ್ಲರೂ ಶಾಂತರಾದರು. ಅವರು ತಮ್ಮ ದಣಿದ ಕಣ್ಣುಗಳಿಂದ ಗಾಯತ್ರಿ ದೇವಿಯನ್ನು ನೋಡಿದರು. ಗಾಯತ್ರಿ, ನೀನು ಯಾವ ಸಾಮ್ರಾಜ್ಯದ ಬಗ್ಗೆ ಹೆಮ್ಮೆ ಪಡುತ್ತಿದ್ದೀಯೋ ಅದರ ಅಡಿಪಾಯ ಸಾನ್ವಿಯ ತಂದೆಯ ರಕ್ತದಿಂದ ನೆನೆದಿದೆ. ಮತ್ತು ಇಂದು ನೀನು ಹಣೆಯಲ್ಲಿ ಸಿಂಧೂರ ಮತ್ತು ಕುತ್ತಿಗೆಯಲ್ಲಿ ಮಂಗಳಸೂತ್ರ ಧರಿಸಿ ಕುಳಿತಿರುವುದು ಕೂಡ ಸಾನ್ವಿಯ ತಂದೆಯ ಭಿಕ್ಷೆ. ಇಲ್ಲದಿದ್ದರೆ ಇಂದು ನನ್ನೆದುರು ವಿಧವೆ ಸೀರೆಯಲ್ಲಿ ನಿಂತಿರುತ್ತಿದ್ದೆ. ನನ್ನ ಕ್ಷೀಣಿಸುತ್ತಿರುವ ಆರೋಗ್ಯ ಸಾಕ್ಷಿಯಾಗಿದೆ. ನನ್ನ ಬಳಿ ಹೆಚ್ಚು ಸಮಯವಿಲ್ಲ ಮತ್ತು ನಾನು ಬದುಕಿರುವಾಗಲೇ ಈ ಮಗುವಿಗೆ ಅವಳ ಹಕ್ಕು ಮತ್ತು ರಕ್ಷಣೆಯನ್ನು ನೀಡಲು ಬಯಸುತ್ತೇನೆ ಎಂದು ಜೋರಾಗಿ ಹೇಳಿದರು. ಈ ಬಾರಿ ಗಾಯತ್ರಿ ದೇವಿಯ ಕಣ್ಣುಗಳು ಕೆಳಗೆ ಬಾಗಿದವು. ದಾದಾ ಹುಕುಂ ತಪ್ಪೇನು ಹೇಳುತ್ತಿರಲಿಲ್ಲ, ಅವರು ಸತ್ಯವನ್ನೇ ಹೇಳುತ್ತಿದ್ದರು. ತಕ್ಷಣ ಆರ್ಯವರ್ಧನ್ ಮುಂದೆ ಬಂದನು. ಅವನ ಮುಖ ಕೋಪದಿಂದ ಕೆಂಪಾಗಿತ್ತು ಮತ್ತು ಹಣೆಯ ನರಗಳು ಉಬ್ಬಿದ್ದವು. ಅವನು ಅತ್ಯಂತ ಕಠಿಣ ಮತ್ತು ತಣ್ಣನೆಯ ಧ್ವನಿಯಲ್ಲಿ ಹೇಳಿದನು, ತಾತ, ನಿಮ್ಮ ಪ್ರತಿಯೊಂದು ನಿಯಮವನ್ನು ನಾನು ಗೌರವಿಸಿದ್ದೇನೆ. ಆದರೆ ನನ್ನ ಇಡೀ ಜೀವನದ ನಿರ್ಧಾರವನ್ನು ಬೇರೊಬ್ಬರು ಮಾಡುವುದು ನನಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ನಾನು ಈ ಹುಡುಗಿಯನ್ನು ಮದುವೆ ಆಗುವುದಿಲ್ಲ. ನನಗೂ ಇವಳಿಗೂ ಯಾವುದೇ ಹೊಂದಾಣಿಕೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇವಳು ನನಗಿಂತ ಪೂರ್ತಿ 10 ವರ್ಷ ಚಿಕ್ಕವಳು. ಈ ಅಸಮಂಜಸ ಮದುವೆಯನ್ನು ನಾನು ಖಂಡಿತ ಮಾಡಿಕೊಳ್ಳುವುದಿಲ್ಲ. ಇದು ನನ್ನ ಅಂತಿಮ ನಿರ್ಧಾರ. ಆದರೆ ಈ ಇಡೀ ಹೈ ವೋಲ್ಟೇಜ್ ಡ್ರಾಮಾದ ನಡುವೆ ಹಾಲಿನ ಮೂಲೆಯಲ್ಲಿ ನಿಂತಿದ್ದ ಸಾನ್ವಿಯ ಜಗತ್ತೇ ಬದಲಾಗಿತ್ತು. ಹೊರಗೆ ಎಲ್ಲರೂ ಕಿರುಚಾಡುತ್ತಿದ್ದರೆ ಸಾನ್ವಿಯ ಮನಸ್ಸಿನೊಳಗೆ ಸಂತೋಷದ ಲಡ್ಡುಗಳು ಸಿಡಿಯುತ್ತಿದ್ದವು. ಅವಳು ತಲೆ ತಗ್ಗಿಸಿ ನಿಂತಿದ್ದರೂ ಅವಳ ಬೆರಳುಗಳು ದುಪ್ಪಟ್ಟಾದ ಅಂಚನ್ನು ಹೊಸೆಯುತ್ತಿದ್ದವು. ಮನಸ್ಸಿನಲ್ಲಿ ಒಂದು ವಿಚಿತ್ರ ನೆಮ್ಮದಿ ಮತ್ತು ತನ್ನ ಗೆಲುವಿನ ಭರವಸೆಯೊಂದಿಗೆ ಅವಳು ಬೀಗಿದಳು. ನೀವು ನನ್ನಿಂದ ಎಷ್ಟು ದೂರ ಓಡಿದರೂ ಸರಿ ಮಿಸ್ಟರ್ ಆ್ಯಂಗ್ರಿ ಮ್ಯಾನ್. ಈ ಮದುವೆ ಹೆಸರಲ್ಲೇ ನಿಮ್ಮ ಕೋಪ ನೆತ್ತಿಗೇರಿದರೂ ಸರಿ. ಒಂದು ದಿನ ನಿಮ್ಮ ಈ ಗಡಸು ಮೀಸೆಯನ್ನು ಸಡಿಲಗೊಳಿಸಿ ಈ ಕಲ್ಲಿನ ಹೃದಯವನ್ನು ಕರಗಿಸಿ ನಿಮ್ಮಿಂದ ಪ್ರೀತಿಯನ್ನು ಒಪ್ಪಿಸುವಂತೆ ಮಾಡಿಯೇ ತೀರುತ್ತೇನೆ. ನೀವು ಒಪ್ಪುತ್ತಿಲ್ಲವೇ? ಒಪ್ಪಬೇಡಿ. ಆದರೆ ಈ ಸಾನ್ವಿಯ ಹಣೆಬರಹದಲ್ಲಿ ಕೇವಲ ನೀವೇ ಬರೆಯಲ್ಪಟ್ಟಿದ್ದೀರಾ. ಈ ವಿಷಯವನ್ನು ನಾನು ಬೇಗನೆ ನಿಮಗೆ ಒಪ್ಪಿಸುತ್ತೇನೆ. ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಾ ಸಂತೋಷದಿಂದ ನರ್ತಿಸುತ್ತಿದ್ದಳು. ಹೊರಗೆ ಒಂದು ದೊಡ್ಡ ಚಂಡಮಾರುತವೇ ಎದ್ದಿದ್ದರೂ ಅವಳಿಗೆ ಚಿಂತೆ ಇರಲಿಲ್ಲ. ರಾತ್ರಿಯ ಮೌನದಲ್ಲಿ ವರ್ಧನ್ ಮ್ಯಾನ್ಷನ್ನ ಕಾರಿಡಾರ್ ಸಂಪೂರ್ಣ ನಿಶಬ್ದವಾಗಿತ್ತು. ಅಷ್ಟರಲ್ಲೇ ಆರ್ಯವರ್ಧನ್ನ ಭಾರವಾದ ಹೆಜ್ಜೆಯ ಸದ್ದು ಸಾನ್ವಿಯ ಕೋಣೆಯ ಕಡೆಗೆ ಸಾಗಿತು. ಅವನ ಮನಸ್ಸಿನಲ್ಲಿ ಕೋಪ ಕುದಿಯುತ್ತಿತ್ತು. ಬಾಗಿಲು ತಟ್ಟದೆಯೇ ಅವನು ಸಾನ್ವಿಯ ಕೋಣೆಯ ಬಾಗಿಲನ್ನು ತೆರೆದು ಒಂದು ತಣ್ಣನೆಯ ಬಿರುಗಾಳಿಯಂತೆ ಒಳಗೆ ಬಂದನು. ಸಾನ್ವಿ ಬೆಡ್ ಮೇಲೆ ಕುಳಿತು ಯಾವುದೋ ಮ್ಯಾಗಝೀನ್ ತಿರುಗುತ್ತಿದ್ದಳು. ಆರ್ಯವರ್ಧನ್ನನ್ನು ಹಠಾತ್ತಾಗಿ ಎದುರು ಕಂಡು ಅವಳ ಹೃದಯ ಬಡಿತ ಒಂದು ಕ್ಷಣ ವೇಗವಾಯಿತು. ಆದರೆ ಮುಂದಿನ ಕ್ಷಣವೇ ಅವಳ ಕಣ್ಣುಗಳಲ್ಲಿ ಅದೇ ಹಳೆಯ ತುಂಟತನ ಮೂಡಿತು. ಆರ್ಯವರ್ಧನ್ ಸಮಯ ವ್ಯರ್ಥ ಮಾಡದೆ ಅವಳ ಹತ್ತಿರ ಬಂದನು. ಅವನ ಖಡಕ್ ನೆರಳು ಸಾನ್ವಿಯ ಕೋಮಲ ಅಸ್ತಿತ್ವದ ಮೇಲೆ ಆವರಿಸಿತು. ಅವನು ಬಾಗಿ ಸಾನ್ವಿಯ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ ತಣ್ಣನೆಯ ಮತ್ತು ಭಯಾನಕ ಧ್ವನಿಯಲ್ಲಿ ಹೇಳಿದನು, ನೋಡು ಹುಡುಗಿ, ನಿನಗೆ ಒಳ್ಳೆಯದಾಗಬೇಕೆಂದರೆ ನಾಳೆ ಬೆಳಿಗ್ಗೆ ನೀನೇ ತಾತನ ಬಳಿಗೆ ಹೋಗಿ ಮದುವೆಗೆ ಒಪ್ಪಿಗೆ ಇಲ್ಲ ಎಂದು ಹೇಳು. ಇಲ್ಲದಿದ್ದರೆ ನೆನಪಿರಲಿ, ಮದುವೆ ನಂತರ ಈ ಮನೆಯಲ್ಲಿ ನಿನ್ನ ಸ್ಥಿತಿ ಏನಾಗಲಿದೆಯೋ ಅದನ್ನು ನೀನು ಕನಸಿನಲ್ಲಿ ಯೋಚಿಸಲು ಸಾಧ್ಯವಿಲ್ಲ.
ನಾನು ನಿನ್ನ ಜೀವನವನ್ನು ನರಕ ಮಾಡುತ್ತೇನೆ. ನಿನಗೆ ಅಳಲು ಕಣ್ಣೀರು ಕೂಡ ಸಾಲದಾಗುತ್ತದೆ. ಅವನ ಈ ಭೀಕರ ಬೆದರಿಕೆಗೆ ಹೆದರುವ ಬದಲು ಸಾನ್ವಿ ತನ್ನ ಕಣ್ಣು ರೆಪ್ಪೆಗಳನ್ನು ಮಿಡುಗಿಸಿ ಮ್ಯಾಗಝೀನನ್ನು ಪಕ್ಕಕ್ಕಿಟ್ಟು ಬೆಡ್ ಮೇಲೆ ಆರಾಮವಾಗಿ ಹೊರಗಿಕೊಂಡಳು. ಅವಳು ಮುಖದಲ್ಲಿ ಮುಗ್ಧತೆಯನ್ನು ನಟಿಸುತ್ತಾ ಕೇಳಿದಳು, ಏಕೆ? ನೀವೇನಾದರೂ ಡ್ರಾಕುಲನ? ಮದುವೆ ನಂತರ ನನ್ನ ರಕ್ತ ಹೀರುವುದಕ್ಕೆ? ಮತ್ತು ನಾನು ಈ ಮದುವೆಯನ್ನು ಏಕೆ ನಿರಾಕರಿಸಲಿ? ನನಗೆ ಉಚಿತವಾಗಿ ಇಷ್ಟು ದೊಡ್ಡ ಅರಮನೆ, ಇಷ್ಟು ಹೆಸರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಹ್ಯಾಂಡ್ಸಮ್ ಆದ ವರ ಸಿಗುತ್ತಿದ್ದಾನೆ. ಅವಳು ಒಂದು ಹೆಜ್ಜೆ ಮುಂದೆ ಇಟ್ಟು ಆರ್ಯವರ್ಧನ ತೀರ ಹತ್ತಿರ ಬಂದು ತನ್ನ ಗಲ್ಲದ ಮೇಲೆ ಬೆರಳಿಟ್ಟು ಅವನ ಕಣ್ಣುಗಳನ್ನು ನೋಡಿದಳು. ಆರ್ಯವರ್ಧನ್ ಕೋಪದಿಂದ ಅವಳ ಕೈಯನ್ನು ಕೊಡವಿ ಅವಳನ್ನು ದಿಟ್ಟಿಸಿದನು. ಸಾನ್ವಿ ಮುಂದುವರೆಸಿದಳು, ಅಂದ ಹಾಗೆ ಕನ್ನಡಿಯಲ್ಲಾದರೂ ನಿಮ್ಮನ್ನು ನೀವು ಸೂಕ್ಷ್ಮವಾಗಿ ನೋಡಿಕೊಂಡಿದ್ದೀರಾ? ನೀವು ಎಷ್ಟು ಮುದ್ದಾಗಿದ್ದೀರಾ, ಆದರೆ ಯಾವಾಗಲೂ ಈ ಮುಖದಲ್ಲಿ ಕೋಪವನ್ನು ತುಂಬಿಕೊಂಡಿರುತ್ತೀರಾ. ಒಂದು ವೇಳೆ ಈ ಮುಖದಲ್ಲಿ ಸ್ವಲ್ಪ ಮುಗುಳ್ನಗೆ ಇಟ್ಟುಕೊಂಡರೆ ನಿಜಕ್ಕೂ ನೀವು ಇನ್ನೂ ಹೆಚ್ಚು ಮುದ್ದಾಗಿ ಕಾಣುತ್ತೀರಾ. ಅದಕ್ಕೆ ನನಗೆ ನಿಮ್ಮನ್ನು ಮದುವೆಯಾಗಲು ಯಾವುದೇ ಅಭ್ಯಂತರವಿಲ್ಲ ಮಿಸ್ಟರ್ ನನ್ನ ಭಾವಿ ಪತಿ. ಅವಳು ಭಾವಿ ಪತಿ ಎಂಬ ಪದಕ್ಕೆ ಹೆಚ್ಚು ಒತ್ತು ನೀಡಿ ಹೇಳಿದಳು. ಸಾನ್ವಿ ಎಂದು ಕೂಗುತ್ತಾ ಆರ್ಯವರ್ಧನ ಸಹನೆಯ ಜಿಡ್ಡು ಮುರಿದು ಹೋಯಿತು. ಅವನು ಕೋಪದಿಂದ ತನ್ನ ಮುಷ್ಟಿಗಳನ್ನು ಬಿಗಿಗೊಳಿಸಿದನು. ಅವನ ಕೋಪ ಹತೋಟಿ ಮೀರಿದಾಗ ಅವನು ಮುಂದೆ ಬಂದು ಸಾನ್ವಿಯ ಕೋಮಲವಾದ ತೋಳನ್ನು ತನ್ನ ಬಲವಾದ ಬೆರಳುಗಳ ಹಿಡಿತಕ್ಕೆ ತೆಗೆದುಕೊಂಡು ಒಂದೇ ಸಮನೆ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು. ಈಗ ಇಬ್ಬರ ನಡುವಿನ ಅಂತರ ಇಲ್ಲವೆಂಬಂತಿತ್ತು. ಆರ್ಯವರ್ಧನ ಬಿಸಿ ಉಸಿರು ನೇರವಾಗಿ ಸಾನ್ವಿಯ ಮುಖಕ್ಕೆ ತಾಗುತ್ತಿದ್ದು, ಆರ್ಯವರ್ಧನ್ ಇಷ್ಟು ಹತ್ತಿರ ಬಂದಿದ್ದರಿಂದ ಸಾನ್ವಿಯ ಹೃದಯ ಬಡಿತ ವೇಗವಾಯಿತು. ಆದರೆ ಈ ಬಾರಿ ಅವಳ ಕಣ್ಣುಗಳಲ್ಲಿ ಭಯವಿರಲಿಲ್ಲ, ಬದಲಿಗೆ ಒಂದು ಹುಚ್ಚು ಪ್ರೀತಿ ಎಚ್ಚರಗೊಳ್ಳುತ್ತಿತ್ತು. ಆರ್ಯವರ್ಧನ ಬಿಸಿ ಉಸಿರು ಅವಳ ಮುಖದ ಮೇಲೆ ಹರಡುತ್ತಿದ್ದುದು ಸಾನ್ವಿಯೊಳಗೆ ಒಂದು ಮಾದಕ ನಡುಕವನ್ನು ಹುಟ್ಟಿಸಿತು. ಅವಳು ತನ್ನ ದೊಡ್ಡ ಕಣ್ಣುಗಳನ್ನು ಎತ್ತಿ ನೇರವಾಗಿ ಆರ್ಯವರ್ಧನ ಉರಿಯುತ್ತಿರುವ ಕಣ್ಣುಗಳನ್ನು ನೋಡುತ್ತಾ ತನ್ನ ಹೆಜ್ಜೆಯನ್ನು ಹಿಂದೆ ಇಡುವ ಬದಲು ಇನ್ನೊಂದು ಇಂಚು ಅವನ ಹತ್ತಿರ ಹೋದಳು. ಅವಳ ಈ ದಿಟ್ಟತನದ ಸಾಮೀಪ್ಯದಿಂದ ಸ್ವತಃ ಆರ್ಯವರ್ಧನ್ ಕೂಡ ಒಂದು ಕ್ಷಣ ಉಸಿರಾಡುವುದನ್ನು ಮರೆತನು. ಸಾನ್ವಿಯ ತುಟಿಗಳ ಮೇಲೆ ಒಂದು ಮಾದಕ ತುಂಟತನ ಮೂಡಿತು. ಅವಳು ತನ್ನ ಕೋಮಲ ಬೆರಳುಗಳನ್ನು ನಿಧಾನವಾಗಿ ಮೇಲೆತ್ತಿ ಆರ್ಯವರ್ಧನ ಕೋಟಿನ ಬಟನನ್ನು ಹಗುರವಾಗಿ ತಿರುಗಿಸುತ್ತಾ ನಡುಗುವ ಆದರೆ ಮಾದಕ ಧ್ವನಿಯಲ್ಲಿ ಪಿಸುಗುಟ್ಟಿದಳು. ಕೋಪದಲ್ಲಂತೂ ನೀವು ಇನ್ನೂ ಮುದ್ದಾಗಿ ಕಾಣುತ್ತೀರಾ, ಇನ್ನೂ ಹೆಚ್ಚು ಹ್ಯಾಂಡ್ಸಮ್ ಆಗಿ ಕಾಣುತ್ತೀರಾ ಮಿಸ್ಟರ್ ಆ್ಯಂಗ್ರಿ ಮ್ಯಾನ್. ಅಂದಹಾಗೆ ನಿಮ್ಮ ಹೃದಯ ಇಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿದೆಯಲ್ಲ, ಇದು ಕೋಪದ ಕಾರಣಕ್ಕೋ ಅಥವಾ ನಾನು ಇಷ್ಟು ಹತ್ತಿರ ಬಂದಿದ್ದಕ್ಕೋ? ಈ ಹಠಾತ್ ಮತ್ತು ದಿಟ್ಟತನದ ದಾಳಿಯಿಂದ ಆರ್ಯವರ್ಧನ್ನ ಎದೆಯಲ್ಲಿದ್ದ ಎಲ್ಲ ಕೋಪವು ಕ್ಷಣ ಮಾತ್ರದಲ್ಲಿ ತೀವ್ರವಾದ ಆಕರ್ಷಣೆಯಾಗಿ ಬದಲಾಗತೊಡಗಿತು. ಅವನು ಸಾನ್ವಿಯ ಕಣ್ಣಿನೊಳಗೆ ಇಣುಕುತ್ತಾ ಅತ್ಯಂತ ಮಂದವಾದ, ಆಳವಾದ ಮತ್ತು ಭಾರವಾದ ಧ್ವನಿಯಲ್ಲಿ ಹೇಳಿದನು, ಪ್ರಜ್ಞೆಯಲ್ಲಿದ್ದೀಯ ಹುಡುಗಿ, ಒಮ್ಮೆ ನಿನ್ನ ವಯಸ್ಸನ್ನು ನೋಡು ಮತ್ತು ನಿನ್ನ ಈ ಕೋಮಲ ದೇಹವನ್ನು ನೋಡು. ನನಗಿಂತ ಪೂರ್ತಿ 10 ವರ್ಷ ಚಿಕ್ಕವಳು ನೀನು. ನನ್ನೆದುರು ನಿನ್ನ ಈ ಅಸ್ತಿತ್ವ ಬೆಣ್ಣೆಯಂತೆ ಇದೆ. ಸ್ವಲ್ಪ ಒತ್ತಿದರೂ ನೀನು ಚೂರಾಗಿ ಹೋಗುತ್ತೀಯ. ಮದುವೆ ಎಂದರೆ ಕೇವಲ ಹೆಸರಿಗಲ್ಲ ಎಂದು ನಿನಗೆ ಗೊತ್ತೇ? ಮದುವೆ ನಂತರ ಇನ್ನೂ ಏನೇನೋ ಮಾಡಬೇಕಾಗುತ್ತದೆ. ಮುಂದುವರಿಯುವುದು.